ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಇಲ್ಲೂ ಕೂಡ ಏನು ಮಾಡಿದ್ರು ನೋಡಿದ್ರೆ, ಮೊನ್ನೆ ಒಂದು ಕಥೆ ಹೇಳಿದ್ರು. ಇಲ್ಲಿ ದಶರಥನ ಕಥೆ ಹೇಳಿದರು. ಕಥೆ ಹೇಳ್ಬೇಕಾದ್ರೆ ಇಡೀ ಕಥೆ ಹೇಳಿಲ್ಲ ಅವರು. ಏನು ಪ್ರಸಂಗ ಬಂದಿತ್ತಲ್ಲಿ? ಮುದ್ರಾಧಾರಣೆ ಪ್ರಸಂಗ ಬಂದಿತ್ತು. ಅದನ್ನ ಹಾಕೋಬೇಕು ಪ್ರಶ್ನೆ ಬಂದ ಕೇಳಿದರೆ ಅದು ಉತ್ತರ ಕೊಡೋದಕ್ಕೋಸ್ಕರ ಆ ದಶರಥರ ಕಥೆ ಎಷ್ಟು ಬೇಕೋ ಅಷ್ಟು ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರು. ಅದು ಪ್ರಸಂಗ ಬಂತು ಅಂತ ಹೇಳಿದ್ರು ಅಷ್ಟೇ. ಮುಂದಿನ ಹೇಳಿಲ್ಲ ಅಂದರೆ ಪ್ರಸಂಗ ಇಲ್ಲ. ಆಮೇಲೆ ಇನ್ನು ಮುಂದೆ ಹೇಳಿ ರಾಬಾಡಿ ಸುಳ್ಬಿಡ್ತಿತ್ತು. ಏನಾಗ್ತಿತ್ತು ಅಲ್ಲಿಗೆ? ಪೂರ್ತಿ ಹೋಗ್ಬಿಡ್ತಿತ್ತು. ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ಟಚ್ ಮಾಡ್ತಾರೆ. ಯಾವುದೇ ಪ್ರಸಂಗದವ್ರಿಗೆ ಪುರಾಣ ಕಥೆ ಹೇಳಿ, ಪ್ರವಚನದ ಕಥೆ ಹೇಳಿ, ಅನುಭವ ಹೇಳ್ಕೊಳ್ಳಿ, ಎಷ್ಟಿರಬೇಕದು ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇದ್ದರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಕೇಳೋರಿಗೆ. ಪೂರ್ಣೇ ಮುಹೂರ್ತೆ ಎಲ್ಲಿ ಬಂದಿತ್ತು ನಿನ್ನೆ? ಆಪೋಹಿಷ್ಟೇತಿ ಮಂತ್ರೇಣ ಅದೆಲ್ಲ ಆಯಿತು. ಉದಿತ್ಯಾದಿ ಕರೆಕ್ಟ್, ಅದೇನೆ. ಹಾಂ, ಆದಿತ್ಯ ಮಂಡಲಾಂತಸ್ಥಂ ಧ್ಯಾತ್ವಾ ವಿಷ್ಣುಂ ಸನಾತನಂ ಸಾವಿತ್ರಿ ಮಂತ್ರರತ್ನಂತು ಜಪೇತಷ್ಟೋತ್ತರಂ ಜತಂ. ಇಲ್ಲಿ ನೋಡಿ, ಸಾವಿತ್ರಿ ಮಂತ್ರರತ್ನಂತು ಅಂತ ಹೇಳಿಬಿಟ್ರು. ಸಾವಿತ್ರಿ ಅಂದರೆ ಗಾಯತ್ರಿ, ಅದೇನು ಮಂತ್ರರತ್ನ ಅಂತ ಕರೆದ್ಬಿಟ್ರೆ. ಸಾವಿತ್ರಿ ಏನದು? ಮಂತ್ರರತ್ನ. ಯಾಕೆ? ಮಂತ್ರನೇ ಶ್ರೇಷ್ಠ, ರತ್ನ ಅಂದ್ರೇನು? ಶ್ರೇಷ್ಠ, ಭಾರಿ ಶ್ರೇಷ್ಠವಾದ ಮಂತ್ರ. ಅದು ಹೇಳಿದವರಿಗೆ ಯಾವ ಮಂತ್ರಕ್ಕೆ ಕೂಡ ಬರೋದಿಲ್ಲ. ಜಪೇದ ಅಷ್ಟೋತ್ತರಂ ಶತಂ ಉದಿತ್ಯ ಮಿತಿ 108 ಸರ್ತಿ ಹೇಳಬೇಕು ಅಂತ ಹೇಳಿಬಿಟ್ಟು. 108 ಸರ್ತಿ ಹೇಳ್ತಾ ಅರ್ಥ ಏನು ಅಂತ ಕೇಳಿದರೆ 109 ಅರ್ಥ. ಆಚಾರ್ಯ ಹೇಳಿದ್ದು ಎಷ್ಟು? 100 ಅಂತಾನೆ. ಅದು 108. ಅದು ಸಾಮಾನ್ಯವಾಗಿ ಏನು ಮಾಡ್ತಾರೆ ಗೊತ್ತು? 8 ಎಕ್ಸ್ಟ್ರಾ ಸೇರಿಸೋ ಉದ್ದೇಶ ಯಾತಕ್ಕೆ ಬಂತೇನು? ಇಂದು ಕೊಸರು ಅಂತ ಬರ್ತಿತ್ತಲ್ಲ, ಹಾಗೆ ಕೆಲವೆಲ್ಲ ಡಿವಿಯೇಟ್ ಆಗಿದ್ದರೆ ಅದು ಫಿಲಪ್ ಆಗಲಿ ಅಂತ ಮಾಡೋ ಪದ್ಧತಿ ಅದು. ಸೊ ಶತಾಂಬದೇ ಮುಖ್ಯ. ಉಳಿಯೋದು ಎಷ್ಟು ಕುಡಿಯುತ್ತದು? ಎಷ್ಟು ಕುಡಿ? 100ಕ್ಕೆ ಉಳಿಯುತ್ತೆ. ಉದಾಹರಣೆಗೆ ನೀವು 10 ಕೊಟ್ಟು ಏನೇ 6 ಅಂತ ಬರೋದು, 10ಗೂ ಆನ್ಸರ್ ಬರೆದ್ರು ಕೂಡ ಕೌಂಟ್ ಆಗೋದು ಎಷ್ಟಕ್ಕೆ? 6ಗೆ ಅಷ್ಟೇ. ಸೊ ಅಷ್ಟು ಕೆಲವೆಲ್ಲ ಕೊಸರು ಎಂಬ ಅರ್ಥದಲ್ಲಿ ಹೇಳಿದ್ವಿ, ಕೆಲವೆಲ್ಲ ಜಾಸ್ತಿ ಮಾಡೋದಕ್ಕೆ. ಅದು ಆ್ಯಕ್ಚುಲಿ ನಿಯಮ ಅಲ್ಲ, ಹೇಳಿದ್ದಷ್ಟೇ. ಕೊಸರು ಹಾಕಲೇಬೇಕು ಅಂತೇನೇ ಇಲ್ಲ, ಗೊತ್ತಾಯ್ತಾ? ಅದೇನೋ ಈಗ ಹಾಕೋದಿಲ್ಲ ಯಾರು. ಈಗ ಈ ಕೊಸರು ಕಡಿಮೆ, ಅದನ್ನೇ ಕಡಿಮೆ ಹಾಕಿರ್ತಾರೆ, ಕೊಸರೇನು ಹಾಕೋದಿಲ್ಲ ಅವರು. ಹಿಂದೆಲ್ಲ ಇಷ್ಟೊಂದು ಲೀಟ್ರ್ ಎಣ್ಣೆ ತೊಗೊಂಡ್ರೆ ಒಂದು 1/4 ಲೀಟ್ರ್ ಸುರಿದು ವಾಪಸ್ ಸುರಿತಿದ್ರು. ಆಮೇಲೆ ವಾಪಸ್ ಹಾಕಬೇಕಾದ್ರೆ ಈಗ ಎಣ್ಣೆ ಏನಾಗುತ್ತೆ ಗೊತ್ತಾ? ಈಗ ಹಾಕಿದ ತಕ್ಷಣ ಹೋಗಲ್ಲ, ಇನ್ನು ಎಷ್ಟೊಂದು ಇರುತ್ತೆ ಅದರಲ್ಲಿ. ಅಷ್ಟು ತಗೊಂಡ್ಬಿಡ್ತಾನೆ ಅವನು. ಹಾಗೆ ಫುಲ್ ಹೀಗೆ ಹಾಕಿಬಿಟ್ಟು ಆಮೇಲೆ ಏನು ಮಾಡಿ, ಇನ್ನು ಸ್ವಲ್ಪ ತೊಗೊಂಡು ಹಾಕ್ತಿದ್ದ. ಈಗ ಫುಲ್ ಹಾಕೋದೇ ಇಲ್ಲ ಅವರು, ಈಗ ಪೂರ್ತಿ ಬಗ್ಸೋದೇ ಇಲ್ಲ. ಆ ರೀತಿ ಅವ್ರು ಒಪ್ಪಲೇಬೇಕಾದ್ರೆ ಬೇರೆ ಕಡೆ ಕೊಡೋದಿಲ್ಲ ಅಂತಾನೆ. ಬೇರೆ ದಾರಿ ಇಲ್ಲ ಅವನಿಗೆ. ಉಳಿದವ್ರು ಎಲ್ಲ ಹಾಗೆ ಮಾಡೋದು. ಇನ್ನೊಂದು ಕಡೆಯವರು ಅವನೇನು ಮಾಡ್ತಾನೆ? ಅವನು ಹಾಗೆ ಮಾಡ್ತಾನೆ. ಅದರಿಂದ ಏನು ಮಾಡ್ತಾರೆ? ಅವ್ರಿಗೆ ಇವ್ರು ಎಷ್ಟೋ ವಾಸಿ ಅಂತ ತಗೋತಾರೆ, ಅವನಿಂದ ಎಷ್ಟೋ ಬೆಟರ್ ಅಂತ ತಗೋತಾರೆ. ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ತಪ್ಪಿಗೆಲ್ಲ. ಈಗ ಉದಿತ್ಯ ಮಿತಿ ಮಂತ್ರೇಣ ಜಪ ಯಾವುದೆಲ್ಲಿ ಹೇಗೆ ಎಕ್ಸಸ್ ಹೇಳಿದ್ರು ಕೂಡ ಪದ್ಧತಿ ಇದೆ. ಸ್ವಲ್ಪ ಜಾಸ್ತಿ ಹೇಳೋ ಉದ್ದೇಶ ಸರಿಯಾದ್ದೇ. ಉಪಸ್ಥಾನಂ ಸಮಾಚರೇ ಉದಿತ್ಯ ಮಿತಿ ಮಂತ್ರೇಣ. ಆಮೇಲೆ ಏನು ಮಾಡಬೇಕು? ಉದಿತ್ಯ ಮಿತಿ ಮಂತ್ರೇಣ ಉಪಸ್ಥಾನ ಮಾಡಬೇಕು. ಆಮೇಲೆ ಜಪ ಮುಗಿದ ತಕ್ಷಣ ಯಾವುದು ಬರುತ್ತೆ? ಈಗ ಉಪಸ್ಥಾನ. ತರ್ಪಯೇತ್ ಮಂತ್ರರತ್ನೇನ ಶಕ್ತ್ಯಾ ದೇವಂ ಜನಾರ್ದನಂ ತದೀಯಾನ್ ತರ್ಪಯೇತ್ ಪಶ್ಚಾತ್ ನಿತ್ಯ ಮುಕ್ತಾನ್. ಮುಂದೇನಿದೆ? ತಥೇತರಾನ್ ತರ್ಪಯೇತ್ ಮಂತ್ರರತ್ನೇನ ಶಕ್ತ್ಯಾ ದೇವಂ ಜನಾರ್ದನಂ. ಅದೇ ರೀತಿ ಮಂತ್ರರತ್ನದಿಂದ, ಗಾಯತ್ರಿಯಿಂದ ದೇವರನ್ನು ಸಂತೋಷಪಡಿಸಬೇಕು. ತದೀಯಾನ್ ತರ್ಪಯೇತ್ ಪಶ್ಚಾತ್ ನಿತ್ಯ ಮುಕ್ತಾನ್ ತಥೇತರ. ಇದೊಂದು ಸ್ವಾರಸ್ಯ ಇದೆ. ಯಾತಕ್ಕೆ ಕೇಶವಾದ ತರ್ಪಣ ಕೊಡೋದು ಗೊತ್ತೇನು? ವರ್ಗ್ಯ ಮುಗಿದ ಮೇಲೆ ಕೇಶವಾದ ತರ್ಪಣ ಕೊಡೋದಕ್ಕೆ ಉದ್ದೇಶ ಏನು ಅಂದರೆ, ಗಾಯತ್ರಿ ಪ್ರತಿಪಾದ್ಯ ರೂಪದಲ್ಲಿ ಯಾವ್ಯಾವುದಿದೆ? 24 ಅಕ್ಷರಕ್ಕೆ 24 ರೂಪಗಳು. ಕೇಶವಾದಿ 24 ರೂಪ ಅದರಲ್ಲಿದೆ, ಗೊತ್ತಾಯ್ತಾ? ಇಲ್ಲಿ ತರ್ಪಣ ಕೊಟ್ಬಿಟ್ಟು ಬಂದರೆ ತಯಾರಾದ ಸಂತೋಷಪಡಿಸಿ ಶುರು ಮಾಡಿದ ಜಪ. ಆದ್ದರಿಂದ ಇರಲೆವೆಂಟ್ ಅಲ್ಲ, ಅದು ರೆಲೆವೆಂಟಾಗಿ ಹೇಳಿರೋದು. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಹೇಳಿದ್ದು 12 ಕೊಟ್ಟಿದ್ದರಿಂದ ಏನದು? ಉಪಲಕ್ಷಣ ಪೂರ್ತಿ ಸೇರಿದಾಗ ಲೆಕ್ಕ. ಸಾಂಕೇತಿಕವಾಗಿ ಹೇಳಿಬಿಟ್ರೆ ಆಯ್ತು. ತದೀಯಾನ್ ತರ್ಪಯೇತ್ ಶುಕ್ಲ ಭಾಗ ಮಾಡಿದ್ರೆ ಅದಕ್ಕೆ ಒಟ್ಟು 24 ಕವರ್ ಆಗಿಬಿಟ್ರೆ ಆಯಿತು. ತಿಂಗಳು 24 ಕವರ್ ಆಗ್ಬೋದು. ಪಶ್ಚಾತ್ ನಿತ್ಯ ಮುಕ್ತಾನ್ ತಥೇತರಾನ್. ನಿತ್ಯ ಮುಕ್ತಾನ್ ತಥೇತರಾನ್ ಅಂತ ಕರೆದ್ರೆ ಮಹಾಲಕ್ಷ್ಮಿ ಮೊದಲಾದವರನ್ನು ಕೂಡ ಅಂತ ಹೇಳ್ತಾ, ಮುಕ್ತಾನ್ ಶಬ್ದ ಮುಕ್ತಿಯೋಗ್ಯಾನ್, ದೇವಾದಿ ತರ್ಪಣ ಕೂಡ ಕೊಡೋದು. ಆನುಶಂಸೇನ ಭಾವೇನ ದೇವಾದೀನಪಿ ತರ್ಪಯೇತ್. ಆನುಶಂಸ ಭಾವ ಯೋಗ ಕೊಡಬೇಕಲ್ಲಪ್ಪ ಅಂತ ಬೈಕೊಂಡು ಕೊಡಬಾರ್ದು, ಗೊತ್ತಾ? ಇವ್ರು ಬೇರೆ ಗಂಟು ಬಿಡ್ತಾರೆ ನಮಗೆ ಪ್ರತಿನಿತ್ಯ ಅಂತೇಳಿ. ಆ ಥರ ಕೊಟ್ಟು ಏನಾಗುತ್ತೆ ಅಲ್ಲಿಗೆ? ಒದರ್ತಾ ಇರ್ತಾನೆ ಅವನೊಬ್ಬನು. ಏನು ಮಾಡ್ತಾರೆ? ದಿವಸ ಇಷ್ಟ ಕೊಟ್ಟು ಕಳಿಸ್ಬಿಡಿ ಸಾಕು ಅಂತ ಕೊಡ್ತಾರೆ. ಹಾಗೆ ಕೊಡಬಾರ್ದು. ಆನುಶಂಸ ಅಂದ್ರೇನು? ಶ್ರದ್ಧೆಯಿಂದ ಕೊಡಬೇಕಷ್ಟೇ ಹೊರತು ಒಂದು ಕ್ರೂರತನದಿಂದ ಬೈಕೊಂಡು ಆ ರೀತಿ ಕೊಡಬಾರ್ದು. ನಿಷ್ಪೀಡ್ಯ ಸ್ನಾನ ವಸ್ತ್ರಂತೂ ಪುನರಾಚಮನಂ ಚರೇತ್. ಆಮೇಲೆ
ಸ್ನಾನವಸ್ತ್ರವನ್ನು ಹಿಂಡಿಬಿಟ್ಟು ಮತ್ತೆ ಆಚಮನ ಮಾಡಬೇಕು. ಅಥ ಸಂಧ್ಯೋತ್ತರಂ ನಿರ್ಮಾಲ್ಯ ವಿಸರ್ಜನಂ ಕುರ್ಯಾತ್ ತಥಾಚೋಕ್ತಂ ನಾರಸಿಂಹೇ. ಈಗ ನಿರ್ಮಾಲ್ಯ ವಿಸರ್ಜನೆ ಮಾಡೋದಕ್ಕೆ ಅಧಿಕಾರ ಬರುತ್ತೆ. ನಿರ್ಮಾಲ್ಯ ವಿಸರ್ಜನೆ ಕೂಡ ಎರಡು ವಿಧ ಹೇಳ್ತಾರೆ ಮುಂದೆ. ಯಃ ಪ್ರಾತರುತ್ಥಾಯ ವಿಧಾಯ ನಿತ್ಯಂ ನಿರ್ಮಾಲ್ಯಮೀಶಸ್ಯ ನಿರಾಕರೋತಿ ನತಸ್ಯ ದುಃಖಂ ನ ದರಿದ್ರತಾ ನ ಕಾಲ ಮೃತ್ಯು ನ ಚ ರೋಗ ಮಾತ್ರಂ ಇತಿ ವಿಧಾಯ ನಿತ್ಯಂ ಸಂಧ್ಯಾವಂದನಂ ವಿಧಾಯ ಇತ್ಯರ್ಥ. ಯಾವುದು? ಹೌದು, ನರಸಿಂಹ ಪುರಾಣ, ಪಾದ್ಮೇಂದ್ರ ಪದ್ಮಪುರಾಣ, ಸ್ಕಾಂದೇಂದ್ರ ಸ್ಕಂದ ಪುರಾಣ, ಆ ರೀತಿ. ಯಹ ಪ್ರಾತಃ ಉತ್ಥಾಯ ವಿಧಾಯ ನಿತ್ಯಂ ನಿರ್ಮಾಲ್ಯಂ ಈಶಸ್ಯ ನಿರಾಕರೋತಿ. ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಪ್ರತಿ ದಿವಸದಲ್ಲೂ ಕೂಡ ದೇವರ ನಿರ್ಮಾಲ್ಯವನ್ನು ತೆಗಿತಾನೋ ಅವನಿಗೆ ಭಾರಿ ಪುಣ್ಯ ಅಂತ ಹೇಳ್ತಾರೆ. ಬೆಳಿಗ್ಗೆ ಏನು ಮಾಡಬೇಕು? ನಿರ್ಮಾಲ್ಯವನ್ನು ತೆಗಿಬೇಕು. ನತಸ್ಯ, ಹೌದು, ಸೂರ್ಯೋದಯದೊಳಗೆ ತೆಗಿಬೇಕು. ನತಸ್ಯ ದುಃಖಂ ನ ದರಿದ್ರತಾ. ಅವನಿಗೆ ದುಃಖ ಬರೋದಿಲ್ಲ, ದಾರಿದ್ರ್ಯ ಬರೋದಿಲ್ಲ. ನಿರ್ಮಾಲ್ಯ ವಿಸರ್ಜನೆ ಸಕಾಲಕ್ಕೆ ಮಾಡದೆ ಹೋದರೆ ದಾರಿದ್ರ್ಯಕ್ಕೆ ಕಾರಣ, ದುಃಖಕ್ಕೆ ಕಾರಣ. ಹೌದು, ಸೂರ್ಯೋದಯಕ್ಕಿಂತ ಮುಂಚೆನೇ ಮಾಡಬೇಕು. ನಾಕಾಲ ಮೃತ್ಯು ನ ಚ ರೋಗ ಮಾತ್ರಂ. ಅಕಾಲ ಮೃತ್ಯು ಬರೋದಿಲ್ಲ, ಯಾವ ರೋಗನೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟರ ಮಟ್ಟಿಗೆ ನಿರ್ಮಾಲ್ಯ ವಿಸರ್ಜನೆ ಪೂಜೆಗೆ ಅಷ್ಟೇ ಏನಿದೆ, ಪ್ರತ್ಯೇಕ ಫಲಶ್ರುತಿ ಇದೆ, ಅಷ್ಟಕ್ಕೆ ಭಾರಿ ಪ್ರಯೋಜನ ಇದೆ. ಆಚಾರ್ಯರು ಹೇಳ್ತಾರೆ, ನಿರ್ಮಾಲ್ಯ ಮಧ್ವದಲ್ಲಿ ಬರ್ತದಲ್ಲ, ಬರೀ ನಿರ್ಮಾಲ್ಯ ತೀರ್ಥ ತಗೊಳ್ಳೋದಕ್ಕೆ ಎಷ್ಟು ಪುಣ್ಯ ಅಂತ ಹೇಳ್ತಾರೆ. ನಿರ್ಮಾಲ್ಯ ತೀರ್ಥ ತಗೊಳ್ಳೋದು ಎಷ್ಟು ಪುಣ್ಯ ಅಂತ ಹೇಳಿದ್ದಾರೆ, ನೆನಪಿದೆಯಾ ಅಲ್ಲಿದು? ದ್ವಾದಶಾಬ್ದ ಉಪವಾಸ ಫಲ, 12 ವರ್ಷ ನಿರಾಹಾರ ವ್ರತ ಮಾಡಿದಷ್ಟು ಪುಣ್ಯ ಬರುತ್ತೆ ನಿರ್ಮಾಲ್ಯ ತೀರ್ಥ ತೊಗೊಂಡ್ರೆ. ನಿರ್ಮಾಲ್ಯ ತೀರ್ಥ ತೊಗೊಂಡ್ರೆ ಅಷ್ಟು ವಿಷಯ. ಆಚಾರ್ಯ ತೀರ್ಥ ತೊಗೊಂಡ್ರು ಅದಕ್ಕೆ ಎಷ್ಟು ಫಲ ಅಂತ ಬರೀತಾ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯ ಬರೀತಾರೆ ಅದನ್ನು. ಆದ್ದರಿಂದ ನಿರ್ಮಾಲ್ಯ ಮಾಡೋದಕ್ಕೆ, ನಿರ್ಮಾಲ್ಯ ತೀರ್ಥ ತಗೊಳ್ಳೋದಕ್ಕೆ ಅಷ್ಟು ಮಹತ್ವ ಇದೆ. ಪಂಚರಾತ್ರೆ ನಿರ್ಮಾಲ್ಯಸ್ಯ ವಿಲಂಬೇತು ಪ್ರಾಯಶ್ಚಿತ್ತಮಥೋಚ್ಯತೆ ಅತಿಕ್ರಾಂತೆ ಮುಹೂರ್ತಾರ್ಧೆ ಸಹಸ್ರ ಜಪಮಾಚರೇತ್. ಮತ್ತು ನಿರ್ಮಾಲ್ಯನ ಸೂರ್ಯೋದಯಕ್ಕಿಂತ ಮುಂಚೆನೇ ಪ್ರಾತಃ ಕಾಲದಲ್ಲೇ ತೆಗಿಬೇಕು. ಅಕಸ್ಮಾತ್ ವಿಳಂಬವಾದರೆ, ತೆಗೆದೇ ಹೋದರೆ ಅಲ್ಲ, ವಿಳಂಬವಾದರೆ, ಲೇಟಾಗಿ ತೆಗೆದ್ರೆ ನಿರ್ಮಾಲ್ಯಸ್ಯ ವಿಳಂಬೇತು ಪ್ರಾಯಶ್ಚಿತ್ತಂ ಅಥ ಉಚ್ಯತೆ. ಪ್ರಾಯಶ್ಚಿತ್ತ ಹೇಳ್ತೇವೆ ಕೇಳಿ, ಏನದು? ಅತಿಕ್ರಾಂತೆ ಮುಹೂರ್ತಾರ್ಧೆ ಸಹಸ್ರ ಜಪಮಾಚರೇತ್. ಅರ್ಧ ಮುಹೂರ್ತ ಅಂದ್ರೇನು? ಒಂದು ಗಳಿಗೆ ಅಂದ್ರೇನು? 24 ನಿಮಿಷ ಲೇಟ್ ಆದರೆ 1000 ಗಾಯತ್ರಿ ಜಪ ಮಾಡಬೇಕಂತ ಪ್ರಾಯಶ್ಚಿತ್ತ. ಸಂಧ್ಯಾವಂದನೆ 100 ಮಾಡೋದಕ್ಕೆ ಇವರು ಟೈಮ್ ಇಲ್ಲ, ಅದ್ರ ಬೇರೆ ಮಾಡೋದು. ಅಂದರೆ ಅಸಲಿಗಿಂತ ಬಡ್ಡಿನೇ ಜಾಸ್ತಿ ಆದಾಗಾಯ್ತಾಗ ಅದಿಲ್ಲ. ಪೂರ್ಣೇ ಅದಕ್ಕೆ ನಿರ್ಮಾಲ್ಯ ಎಲ್ಲ ಪೂಜೆನೇ ಬೇಕಾಗಿಲ್ಲ, ಪೂಜೆ ತಂಟೆನೇ ಬೇಕಾಗಿಲ್ಲ, ಅದಿಲ್ಲ. ಪೂರ್ಣೇ ಮುಹೂರ್ತಿ ಅದಕ್ಕೆ ಹೇಳೋದು, ಅದು ಫಲ ಕೊಡು, ಪಾಪ ಕಟ್ಟಿಗಡಕ್ಕಾಗತ್ತೆ. ಅದರಿಂದ ಪೂಜೆ ಮಾಡಬೇಕು, ಸಕಾಲಕ್ಕೆ ಮಾಡಬೇಕು, ಅದು ವೆರಿ ಇಂಪಾರ್ಟೆಂಟ್. ಪೂರ್ಣೇ ಮುಹೂರ್ತೆ ಸಂಜಾತೆ ಸಹಸ್ರಂ ಸಾರ್ಧ ಮುಚ್ಯತೆ. ಒಂದು ಮುಹೂರ್ತ ದಾಟಿಬಿಟ್ರೆ 1,500 ಜಪ ಮಾಡಬೇಕು. ಒಂದು ಮುಹೂರ್ತ ದಾಟಿಬಿಟ್ರೆ ಸ್ವಲ್ಪ ಕನ್ಸೆಷನ್. ಆ್ಯಕ್ಚುಲಿ 2,000 ಮಾಡಬೇಕಾಗಿತ್ತು, 1,000 ಹೇಳಿದ್ದಾರೆ. ಎಚ್ಚರಿಕೆಗಳಲ್ಲ, ಅದು ಮಾಡಲೇಬೇಕು ಅಂತ ಹೇಳೋದು ವಿಧಿ. ಅದು ಮಾಡಲೇಬೇಕು, ವಿಧಿ ಇದೆ. ಆಪತ್ಕಾಲ ಇತ್ಯಾದಿಗಳು ಏನಾಗುತ್ತೆ, ಅದು ರಿಲ್ಯಾಕ್ಸ್ ಮಾಡೇ ಮಾಡ್ತಾರೆ. ಆದರೆ ನಾರ್ಮಲಿ ಇನ್ನಿದ್ದಾಗ ಸೋಮಾರಿತನದಿಂದ ಬಿಟ್ಟರೆ ಪ್ರಾಯಶ್ಚಿತ್ತ. ವಿತ್ ರೀಸನ್ ಲೇಟಾಗಿ ಬಂದು ಆಫೀಸಿಗೆ ಕೂಡ ವಿತ್ ರೀಸನ್ ಲೇಟ್ ಏನಂತಾರಾಗ ಓಕೆ ಅಂತ. ವಿತೌಟ್ ಸುಮ್ಮನೆ ಬಂದೆ ಏನು ನೋಡ್ತೀವಿ, ವಾಲ್ ಪೋಸ್ಟ್ ನೋಡ್ತಾ ಲೇಟ್ ಆದರೂ ಏನು ಮಾಡ್ತಾನೆ, ಅದಕ್ಕೆ ನೋಡ್ಕೋತ ಅಲ್ಲೇ ಇರುತ್ತೆ ಕಳಿಸ್ತಾರೆ. ಗೊತ್ತಾಯ್ತು, ಇಲ್ಲಿ ದಾರಿ ಇದಾಯಿತು, ಬಿದ್ದೆ, ಆಕ್ಸಿಡೆಂಟ್ ಆಯಿತು, ಅಥವಾ ಜಾಮ್ ಆಗಿದ್ದು ಎಲ್ಲ ಕಡೆ ಅನೌನ್ಸ್ ಕೂಡ ಆಗಿಬಿಟ್ಟಿದೆ, ಅದಕ್ಕೆ ಏನು ಕೇಳೋಕ್ಕೆ ಹೋಗೋದಿಲ್ಲ. ಕಾಮನ್ ಇದು ಬಂದು ಪೊಲೀಸ್ ಏನು ಮಾಡ್ತಾನೆ, ಲೆಫ್ಟೇ ಬಿಡ್ತಾನೆ ಸಾಮಾನ್ಯ. ತುಂಬ ಟ್ರಾಫಿಕ್ ಇದ್ದಾಗ ಏನು ಮಾಡ್ತಾನೆ, ಎಲ್ಲ ಕಡೆ ಬಿಟ್ಬಿಡ್ತಾರೆ, ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು. ಯಾತಕ್ಕೆ? ಅಲ್ಲಿ ಪೊಲೀಸರ ರೂಲನ್ನು ಕೇಸ್ ಹಾಕೋದು ಅಂದಮೇಲೆ ಪೊಲೀಸರ ರೂಲನ್ನೇ ಮಾಡಿಬಿಟ್ಟ. ಯಾತಕ್ಕೆ? ನಮಗೆಲ್ಲ ಕೀಪ್ ಲೆಫ್ಟ್ ಅಂತ ಹೇಳಿದೆ, ಎಲ್ಲ ಕಡೆ ಬಿಟ್ಬಿಟ್ಟ, ಅದು ಅಫೆನ್ಸ್ ತಂದರೆ ಕೋರ್ಟಲ್ಲಿ ಏನಾಗುತ್ತೆ, ಅವ್ನು ಸರಿ ಅಂತ ಆಗಿಬಿಡುತ್ತೆ. ಯಾತಕ್ಕೆ? ಎಕ್ಸ್ಪ್ಲೇನ್ ಮಾಡ್ತಾನು. 100 ವೆಹಿಕಲ್ ಇತ್ತು, ಆ ರೀತಿ ಬಿಟ್ಟರೆ ತುಂಬ ತೊಂದರೆ ಆಗ್ತಾಯಿತ್ತು, ಓಕೆ ಅಂದ್ಬಿಡುತ್ತೆ. ಅದು ಆಪತ್ಕಾಲ. ಆ ರೀತಿ ಎಲ್ಲ ಕಡೆ ಮಾಡೋಕ್ಕೆ ಬರೋಲ್ಲ, ಯಾವಾಗಲೂ ಮಾಡೋಕ್ಕೆ ಬರೋಲ್ಲ. ಯಾವಾಗದ ಆ ಪ್ರಸಂಗ ಬಂದಿದ್ದರೆ ಮಾತ್ರ, ಇಲ್ಲದೆ ಹೋದ್ರೆ ಇಲ್ಲ. ಈ ಸ್ಕೂಲ್ ಕಾಲ ರಜೆ ಅಂತ ಮಾಡಿಬಿಡ್ತಾರೆ. ಯಾವಾಗ ಮಳೆ ಬಂತು ಇತ್ಯಾದಿ ಸುಮ್ಮನೆ ರಜೆ ಹಾಕಿಬಿಟ್ರೆ ಆ ಪ್ರಿನ್ಸಿಪಾಲ್ ಸಬ್ಸೆಂಡ್ ಮಾಡ್ತಾರೆ, ಕಳಿಸ್ಬಿಡ್ತಾರೆ. ನಿನಗೇನು ಅಧಿಕಾರ ಇದೆ ಅಂತ ಕೇಳ್ತಾರೆ. ಹಾಂ, ಯಾವಾಗ ಅದು ಟೈಮ್ ಹೇಳಬಾರ್ದು ಯಾವಾಗಲೂ. ಸೂರ್ಯೋದಯಕ್ಕಿಂತ ಮುಂಚೆ ಏನಾಗ ಲೇಟ್ ಆಗ್ತದೆ. ಸೂರ್ಯೋದಯ ಒಂದೇ ರೀತಿ ಇಲ್ಲ. ಈಗಾಗಲೇ ಎಷ್ಟಕ್ಕೆ ಬಂತು? ಈಗಾಗಲೇ 6:30, 20:30 ಬಂದುಬಿಟ್ಟೆ. ಈಗಾಗಲೇ 7ರವರೆಗೆ ಹೋಗುತ್ತೆ. ಇನ್ನು ಬರೋವರೆಗೂ ಧನುರ್ಮಾಸವರೆಗೆ 7ರವರೆಗೆ ಹೋಗುತ್ತೆ. ಆಮೇಲೆ ನಿಧಾನವಾಗಿ ಏನಾಗುತ್ತೆ, ಸೂರ್ಯೋದಯ ಅಷ್ಟೇ ಇರುತ್ತೆ, ಮುಳುಗೋದು ಬೇಕು ಕಡಿಮೆ ಅಂತ ಕಡಿಮೆ ಆಗ್ತಾ ಬಂದುಬಿಟ್ಟು ಈಗಾಗಲೇ ಎಷ್ಟಕ್ಕೋ 5:50, 5:52 ಮುಡಿಬಿಡ್ತಾರೆ. ಇನ್ನು 5:45ವರೆಗೂ ಬರುತ್ತದ. ಆಮೇಲೆ ಸರಿಯಾಗಿ 21 ಡಿಸೆಂಬರ್ 21ರಿಂದ ಚೇಂಜ್ ಆಗಿಬಿಡುತ್ತೆ.
ಅದೇ ಅದ್ರ ಪ್ರಕಾರ ಮಾಡಬೇಕೆ ಹೊರತು ರಫ್ಲಿ ಮಾಡೋಂಗಿಲ್ಲ. ತುಂಬ ಜನ 4:15 6 ಚಟ್ಟೆ ಬಿಟ್ಟಿರ್ತಾರೆ. ಡೈಲಿ 4:15ಗೆ ಹೇಳ್ತೀನಿ, ಡೈಲಿ 3ಕ್ಕೆ ಹೇಳಿ, ಹಾಗೆಲ್ಲ ಮಾಡೋಂಗಿಲ್ಲ. ಏನು ಮಾಡಬೇಕು, ಅದು ನೋಡ್ಕೊಂಡು ಮಾಡಬೇಕು. ನೋಡ್ಕೊಂಡು ಮಾಡದೆ ಹೋದರೆ ಟೈಮ್ ಯೋಚನೆ ಮಾಡೋದಿಲ್ಲ ಅಂತಾಗ. ಇದರ ಬೇಸಿಗೆಯಲ್ಲಿ 4:15 5ಕ್ಕೆ ಉಪಯೋಗ ಇಲ್ಲ. 5ಕ್ಕೆ ಏನಾಗಿರುತ್ತಾಗಲೇ 4:15 ಅದು 6ಕ್ಕೆ ಸೂರ್ಯೋದಯ, ಕರೆಕ್ಟ್ 4:15ಕ್ಕೆ ಬೊಕ್ಕೆ ಆಯಿತು. ಅದು 7ಕ್ಕೆ ಸೂರ್ಯೋದಯ 4:15ಗೆ ಸ್ನಾನ ಮಾಡಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಹಿಂದಿನ ದಿವಸ ಇರುತ್ತೆ, ಇನ್ನೂ ಹೋಗಿರೋದಿಲ್ಲ, ಆ ಥರ ಆಗುತ್ತೆ. ಧನುರ್ಮಾಸದಲ್ಲಿ ವಿಶೇಷ ಅದು ಅಲೋಟ್, ಉಳಿದಂತೆ ನಾಟ್ ಅಲೋಟ್. ಇವತ್ತು ಅದು ಯಾರು ಸ್ಟ್ಯಾಂಡರ್ಡ್ ಮಾಡ್ಕೊಂಡ್ಬಿಟ್ಟಾರೆ. ರಾಹುಕಾಲ ಕೂಡ ಹಾಗೇ, ಭಾನುವಾರ ಸಾಯಂಕಾಲ 4:15 6 ಅಂತ 4:15 6 ಅಂತ ಆಗಿಬಿಟ್ಟಿದೆ. ತಪ್ಪದು ಆ್ಯಕ್ಚುಲಿ. ಸೂರ್ಯ 7 ಗಂಟೆ ಮುಳುಗ್ತಾನೆ. 4:15 ಸನ್ಸೆಟ್ 6 ಇದ್ದಾಗ 4:15 6, ಸನ್ಸೆಟ್ 7 ಇದ್ದಾಗ 7 ಎಂಡ್ ಪಾಯಿಂಟು ಗೊತ್ತಾಯ್ತು. 7 ಎಂಡ್ ಪಾಯಿಂಟ್ ಏನು ಮಾಡಬೇಕಾಗ ಹಿಂದಕ್ಕೆ ತೊಗೋಬೇಕಾಗ. ಅವಾಗ ಏನು 1:30 ಗಂಟೆ ರಾಹುಕಾಲ ಅಲ್ಲ. ಆಗ ಸೂರ್ಯ 6ಕ್ಕೆ ಹುಟ್ಟಿ 7ಕ್ಕೆ ಮುಳುಗಿದಾಗ 1:30 ಗಂಟೆ ರಾಹುಕಾಲ ಅಲ್ಲ. ಡಿವೈಡ್ ಆಗುತ್ತೆ ಮತ್ತೆ ಅದು ಗೊತ್ತಾಯ್ತಾ. ಅದೇ ರೀತಿಯೇ 1:30 ಗಂಟೆ ರಾಹುಕಾಲ ಅಲ್ಲ. ಸೂರ್ಯ 7ಕ್ಕೆ ಹುಟ್ಟಿ 5:45 ಮುಡಿಬಿಟ್ರೆ ಎಷ್ಟಾಯ್ತು ಅಲ್ಲಿಗೆ? ಈಗ 1:30 ಅಲ್ಲ, ಇನ್ನೂ ಕಡಿಮೆ ಆಯ್ತಾಗ. ಇವರೇ ಜನರಲ್ ಮಾಡ್ಕೊ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ನೋಡ್ತಾರೆ, ಯಾವುದೋ ಒಳ್ಳೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, ರಾಹುಕಾಲ ಮುಗಿಲಿ ಅಂತ ಕಾಯ್ತಾರೆ. ಅವಾಗೇನಾಯಿತು, 6 ಗಂಟೆ ಆಯಿತು, ಹೊರಟ್ಬಿಡ್ತಾರೆ. ರಾಹುಕಾಲದಲ್ಲೇ ಹೋಗ್ತಾರೆ ಕರೆಕ್ಟಾಗಿ. ಯಾತಕ್ಕೆಂದರೆ ಇನ್ನೇನಾಗಿ 7 ಗಂಟೆ ರಾಹುಕಾಲ ಇದೆ ಅವನಿಗೆ, ಸನ್ಸೆಟ್ವರೆಗೆ. ಅದು ಯಾರು 199% ಜನ ನೋಡೋದಿಲ್ಲ, ಯಾವ ಪಂಚಾಂಗದಲ್ಲೂ ಹಾಕೋದಿಲ್ಲ. ಹೀಗಾಗಿ ಅದೇನಾಗುತ್ತೆ, ರಾಹುಕಾಲ ಅಲ್ಲಿಗೆ ಡೈರೆಕ್ಟ್ ಸಿಕ್ಕಾಕೊಂಡೆ ಲೆಕ್ಕ ಹೋಗೋದು. ಯಾವುದನ್ನು ಅವಾಯ್ಡ್ ಮಾಡಬೇಕು, ಅವ್ರು ಪೀಕಲ್ಲಿ ಹೋಗಿ ಸಿಕ್ಕಾಕೊಂಡಾಗುತ್ತೆ, ಮಾಡಬಾರ್ದು. ಅಯ್ಯೋ, ಅಲ್ಲಿ ಪೂರ್ತಿ ಜಾಸ್ತಿ ಆಗಿಬಿಟ್ರೆ 4 ಗಂಟೆಗೆ ದೂರ ಬಿಟ್ಬಿಟ್ಟಿರ್ತಾನೆ. ಇಲ್ಲಿ ದ್ವಾರಕಾದ್ರೆ 8 ಗಂಟೆ ಮುಳುಗಿರಲ್ಲ, ಇನ್ನು 8 ಗಂಟೆ ಮುಳುಗ್ತಾನೆ. ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು, ಸೂರ್ಯ ಮಾಡ್ಕೊಂಬಿಟ್ಟು ಮಾಡಬೇಕು. ಅದು ದೇಶ ಭೇದ ವ್ಯವಸ್ಥೆ ಬರೋದಕ್ಕೆ ಅದೇ ಕಾರಣ. ಸ್ಥಳಕ್ಕೆ ತಕ್ಕಂತೆ ಬೇರೆ ಆಗುತ್ತೆ. ಇಲ್ಲಿಂದ ಹೋಗಿ ಸ್ಟ್ರೇಟ್ ಲೈನ್ ಹೋಗಿ ನೀವು ಬೆಂಗಳೂರಿನಿಂದ ಒಂದೇ ಚೇಂಜ್ ಆಗೋದಿಲ್ಲ. ಸ್ವಲ್ಪ ಈ ಕಡೆ ಬರ್ತಾ ಏನಾಗುತ್ತೆ, ಅದು ಚೇಂಜ್ ಆಗ್ತಾ ಹೋಗ್ಬಿಟ್ಟು. ಇವು ಕಲ್ಕತ್ತಾ ಈ ಸೂರ್ಯೋದಯ ಬಲು ಬೇಗ ಆಗೋದು ಕಲ್ಪದಲ್ಲಿ, ಸನ್ಸೆಟ್ ಭಾರಿ ಲೇಟಾಗಿ ಆಗೋದಲ್ಲಿ. ದ್ವಾರಕ ಎಂಡ್, ಅದು ದ್ವಾರಕ ಈ ಎಂಡ್. ಕಲ್ಕತ್ತಾ ಇನ್ನೂ ಎಂಡ್ ಅಲ್ಲ, ಇನ್ನೂ ಮುಂದೆ ಹೋದರೆ ಇನ್ನೂ ಲೇಟ್, ಇನ್ನೂ ಅರ್ಲಿ ಆಗುತ್ತೆ. ಅಷ್ಟಿದೆ. ಅದನ್ನೆಲ್ಲ ನೋಡಿದ್ರೆ ಮೆಕ್ಯಾನಿಕಲಿ ಮಾಡ್ಕೊಂಬಿಟ್ರೆ ಏನಾಗುತ್ತಾಗ, ಆಫೀಸ್ ಅವರ್ಸ್ ಟೈಪ್ ಇದನ್ನ ಅಡ್ಜಸ್ಟ್ ಮಾಡಬಾರ್ದು. ಆಫೀಸ್ ಅವರ್ಸ್ ಒಂದು ಪಾಪ ಯೂನಿಫಾರ್ಮ್ ಇಟ್ಕೊಂಡು ಮಾಡಿರ್ತಾರೆ, ಲೌಕಿಕ. ಅದು ಆಧ್ಯಾತ್ಮಿಕನ ಹಾಗೆ ಮಾಡದೇನೆ ಶಾಸ್ತ್ರೋಕ್ತ ಕ್ರಮದಲ್ಲೇ ಮಾಡಬೇಕು. ಅದಕ್ಕೆಲ್ಲ ಏನು ಜ್ಞಾನ ಬೇಕಾಗುತ್ತಾಗ, ಜ್ಯೋತಿಷ ಶಾಸ್ತ್ರ ಜ್ಞಾನ ಬೇಕು. ಅದಕ್ಕೆ ಜ್ಯೋತಿಷ ಏನಂತ ಕರೆದ್ರು, ವೇದಾಂಗ ಅಂತ ಕರೆದ್ರು. ವೇದಾಂಗ ಅಂದರೆ ಏನರ್ಥ? ಸಪ್ಲಿಮೆಂಟ್ರಿ ಸಬ್ಜೆಕ್ಟ್ ಅದು. ಅದಿಲ್ಲವ್ರು ಏನಾಗುತ್ತೆ, ಮ್ಯಾಚ್ ಆಗಲ್ಲ, ನಮ್ಮ ಧರ್ಮ ಕರ್ಮ ತಪ್ಪೋಗ್ಬಿಡುತ್ತೆ. ಪೂರ್ಣೇ ಮುಹೂರ್ತೆ ಸಂಜಾತೆ ಸಹಸ್ರಂ ಇವತ್ತೆಲ್ಲದಕ್ಕೂ ಜ್ಯೋತಿಷ ಕೇಳೋದಂತ ಆಗಿಬಿಟ್ಟಿದೆ. ಸೂರ್ಯೋದಯ ಎಷ್ಟೊತ್ತಿಗೆ ಜ್ಯೋತಿಷ ಕೇಳೋದು, ನಕ್ಷತ್ರ ಯಾವುದು, ಏನಿಲ್ಲ, ಎಲ್ಲ ಇರುತ್ತೆ ಅದರೊಳಗೆ. ಪ್ರತಿಯೊಂದು ಕೂಡ ರೆಡಿ ಇರಬೇಕಾದ್ರೆ. ಕೆಲವು ವಿಶೇಷನ ಮಾತ್ರ ಯಾರ ಹತ್ರ ಹೋಗಬೇಕು, ಜ್ಯೋತಿಷಿಗೆ. ಎಲ್ಲದಕ್ಕೂ ಜ್ಯೋತಿಷ ಹತ್ರ ಹೋಗಿ ನೆಸಿಟಿ ಇಲ್ಲ. ಸಾಮಾನ್ಯ ಜ್ಯೋತಿಷ ಜ್ಞಾನ ಎಲ್ಲರಿಗೂ ಕೂಡ ಇರಬೇಕು. ಮಂಗಳವಾರ ಶನಿವಾರ ಗೊತ್ತಿರೋ ಅಷ್ಟಾದರೂ ಕೂಡ ಏನು ಗೊತ್ತಿರಬೇಕಲ್ಲ. ಪ್ರತಿ ಸರ್ತಿ ಈ ವಾರ ಯಾವ ದಿವಸ ಒಳ್ಳೆಯದು ಅಂತ ಕೇಳಿದರೆ ಹಾಗಾಗಿ ಈ ವಾರ ಯಾವ ವಾರ ಒಳ್ಳೆಯದು, ಈ ವಾರ ಯಾವ ವಾರ ಒಳ್ಳೆಯದು ಅಂತ ಕೇಳಿದರೆ ಪ್ರತಿ ವಾರದಲ್ಲೂ ಮಂಗಳವಾರ ಕೆಲವು ಕೆಲಸಕ್ಕೆ ಒಳ್ಳೆಯದಲ್ಲ. ಯಾವುದಲ್ಲಿ ಅಲ್ಲ ಯಾವುದೇ ಕಾಲನ ಕೆಲವು ನೋಡಬೇಕು. ಎಲ್ಲದಕ್ಕೂ ಎಲ್ಲ ಅಲ್ಲ. ರಾಹುಕಾಲ ಎಲ್ಲದಕ್ಕೂ ನೋಡಬೇಕು. ಪ್ರಯಾಣಕ್ಕಷ್ಟೇ ರಾಹುಕಾಲ. ಎಲ್ಲದಕ್ಕೂ ನೋಡೋ ಶುರು ಮಾಡಿಬಿಡ್ತಾರೆ. ಎಲ್ಲದಕ್ಕೂ ನೋಡಬೇಕಾಗಿಲ್ಲ. ಕೆಲವು ಯಮಗಂಡ ಕಾಲ ಕೆಲವಕ್ಕೆ ಇನ್ನೊಂದು ಗುಡಿಕೆ ಕಾಲ ಕೆಲವಕ್ಕೆ, ಪ್ರತಿಯೊಂದಕ್ಕೂ ಇದು ಮಾಡಿಬಿಟ್ಟಿದ್ದಾರೆ. ಇವ್ರೇನು ಎಲ್ಲರೂ ಸಾರಾಸಾಗಟ್ಟು ಏನು ಮಾಡಿ ಆ ಕಾಲ ಹೊಡೆದು ನಾವು ಕೆಲಸನೇ ಮಾಡೋಂಗಿಲ್ಲ, ಹಾಗಾಗಿಬಿಡುತ್ತೆ. ಎಲ್ಲ ಕಾಲ ನೋಡ್ತಕೊಂಡು ಏನಾಗುತ್ತೆ ನಿಮಗೆ, ಮನೆ ಬಿಟ್ಟು ಹೊರಗೆ ಹೋಗಾಗಿಲ್ಲ. ಒಂದಲ್ಲ ಒಂದು ಕಾಲ ಇದ್ದೇ ಇರೋದು ಹೊರಗಡೆ ಆದ್ದರಿಂದ ಬಿಡಿಸ್ಬಿಡ್ಬೇಕಾಗುತ್ತೆ. ಏನೋ ಈ ಸರ್ಕಾರ ಜಯಂತಿಗಳಿಗೆ ರಜೆ ಕೊಟ್ಟಾಗುತ್ತೆ. ಎಲ್ಲ ಜಯಂತಿ ರಜೆ ಕೊಟ್ಟರು ಕೊನೆಗೆ ಏನಾಗುತ್ತೆ, ಕೊನೆಗೆ ವರ್ಕಿಂಗ್ ಡೇಸ್ ಇರೋದೇ ಇಲ್ಲ, ಹಾಗಾಗಿಬಿಡೋದು. ಘಟಿಕಾಯ ಅತಿಕ್ರಾಂತವು ನಿರ್ಮಾಲ್ಯಂ ಶಲ್ಯತಾಂ ವ್ರಜೇತ್. ಒಂದು ಗಟಿಗೆ ದಾಟಿದ ತಕ್ಷಣ ನಿರ್ಮಾಲ್ಯ ಏನಾಗುತ್ತೆ ಅಂತದ್ದು, ಶಲ್ಯದಾಗ ಆಗುತ್ತಂತೆ. ಅಂದರೆ ಪಾಪ ಕೊಡೋಕೆ ಈಟಿ ಚುತ್ತಾ ಇರುತ್ತಂತ. ಆಗಲೇ ಅಷ್ಟರ ಮಟ್ಟಿಗೆ ಇರಬೇಕು. ನಮಗೇನೆ ಅಯ್ಯೋ ನಿರ್ಮಾಲ್ಯ ಮಾಡಿಲ್ಲ ಅಂತ ನಾವು ನೋವಾಗ್ತಾ ಇರಬೇಕು ಅಷ್ಟರ ಮಟ್ಟಿಗೆ. ನಮಗೂ ನೋವಾಗಬೇಕು, ದೇವರಿಗೆ ಇನ್ನೊಬ್ಬರಿಗೆ ನೋವು ಮಾಡಿದಾಗ ನೋವು ಮಾಡಿಬಿಟ್ಟೆ ಅಂತ ನೋವು ನಮಗಾಗಬೇಕಲ್ಲ, ಆ ಥರ ಆಗಬೇಕು. ಮುಹೂರ್ತೆ ಇನ್ನೂ ಟ್ಯಾಕ್ಸ್ ಕೊಟ್ಟಿಲ್ಲ ಅಂತ ಭಯ ಬರುತ್ತಾ ಇಲ್ವಾ, ಆ ಥರ. ಪೂರ್ತೆ ಸಮತಿಕ್ರಾಂತೆ ಪೂರ್ಣಂ ಪಾತಕ ಮುಚ್ಚೆ. ಮುಹೂರ್ತ ದಾಟಿದೋದ್ಮೇಲೆ ಪಾಪ ಪೂರ್ತಿ ಬಂದಾಗ ಲೆಕ್ಕ. ಆದ್ದರಿಂದ ಸಕಾಲಕ್ಕೆ ಮಾಡಿ. ತತಃಪರಂ ಬ್ರಹ್ಮವಧ ಮಹಾಪಾತಕ, ಬರೀ ಪಾತಕ ಬರುತ್ತಂತೆ. ಮೊದಲು ಪಾತಕ, ಆಮೇಲೆ ಮಹಾಪಾತಕ. ಒಂದು ಮುಹೂರ್ತ ದಾಟಿದ ಮೇಲೆ ಯಾರು ಇನ್ನೂ ಮಾಡದೆ ಹೋಗಿದ್ರೆ ಮಹಾಪಾತಕ ಅಂದರೆ ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಬ್ರಹ್ಮಹತ್ಯಾ ಸುರಾಪಾನಂ. ಅದಕ್ಕೆ ಬ್ರಹ್ಮವಧೋ ಮಹಾಪಾತಕ ಮುಚ್ಚತೆ.
ಪ್ರಹರೇ ಪೂರ್ಣತಾಂ ಯಾತೆ ಪ್ರಾಯಶ್ಚಿತ್ತಂ ತಥೋ ನಹಿ. ಒಂದು ಪ್ರಹಾರ 3 ಅವರ್ಸ್ ದಾಟಿಬಿಟ್ರೆ ಪ್ರಾಯಶ್ಚಿತ್ತ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಜಪ ಮಾಡಿದರೂ ಕೂಡ ಇಲ್ಲೇ ಇಲ್ಲ. ಅಷ್ಟು ನೀವೇ ಹೇಳ್ತಾರೆ. ಪೂಜೆಗೆ ಎಷ್ಟೋ ದೇವಸ್ಥಾನ ನಿಮಗೆ ಗೊತ್ತಿಲ್ಲ ಇಷ್ಟೆಲ್ಲ ಇರುತ್ತೆ. ದೇವಸ್ಥಾನದ ಬಾಗಿಲೇ ತೆಗೆದಿರೋದಿಲ್ಲ. ಧನುರ್ಮಾಸದಲ್ಲಿ 7 ಗಂಟೆ ಯಾರೂ ಬಾಗಿಲು ತೆಗೆದಿರಲ್ಲ. ಅಂಥ ದೇವಸ್ಥಾನಗಳಿದೆ. ಅದೇ ಯಾವಾಗ ನೀವ್ಯಾರು ಕೇಳ್ಯಾರ ಏನಂತ ನೀವ್ಯಾರು ಕೇಳಕ್ಕೆ ಅದಕ್ಕೆಲ್ಲ ಈ ಅವ್ಯವಸ್ಥೆ ಬಂದುಬಿಡೋದು ತಪ್ಪು. ದೇವಸ್ಥಾನ ಅದೆಲ್ಲ ಫಾಲೋ ಮಾಡೋದು. ಆಫೀಸ್ ರೂಲ್ಸ್ನಲ್ಲಿ ಹೇಗೆ ಬಾಗಿಲು ತೆಗಿಲೇಬೇಕು ಆ ಹೊತ್ತಿಗೆ, ಆ ಥರ ಏನು ಮಾಡಬೇಕು ಅವರು ತೆಗೆದಿರಲೇಬೇಕು. ಒಬ್ರು ಇರಲೇಬೇಕಲ್ಲಿ ಇನ್ಚಾರ್ಜ್ ಯಾರೂ ಇಲ್ಲ ಅಂತ ಆಗಬಾರ್ದು. ಪ್ರಹರೇ ಪೂರ್ಣತಾಂ ಅಧ್ಯಾತ್ಮನ ಈ ರೀತಿ ನೋಡಿದ್ದಕ್ಕೆ ಏನಾಗ್ತಿತ್ತು, ಹಿಂದೆ ಎಲ್ಲ ಫಲ ಕೊಡ್ತಾಯಿತ್ತು. ಈಗ ಆ ರೀತಿ ನೋಡ್ದೆ ಹೋದಾಗ ಏನಾಯ್ತದು, ಈ ಕೃಷಿನೇ ನೀಟಾಗಿ ಮಾಡ್ತಾನೆ, ಉತ್ತಾನೆ, ಬಿರ್ತಾನೆ, ಕಳೆ ತೆಗಿತಾನೆ. ಅವ ಬೆಳೆ ಬರೋ ರೀತಿಯೇ ಬೇರೆ. ಸುಮ್ಮನೆ ಬಿಸಾಕಿ ಹೋಗ್ಬಿಟ್ರೆ ಕಾಳನ್ನ ಏನು ಬೆಳೆಯುತ್ತೆ ಅಲ್ಲಿ ಬಾಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆ ಕಡೆ ಚೆಂದ ತಡ್ಡಿ ಒಳಗೆ ಹಾಕಿ ಅನ್ನ ಹಾಕಿ ನೋಡಿಕೊಂಡು ಎಲ್ಲ ಬೆಲೆ ಕಟ್ಟಿ ಎಲ್ಲ ಮಾಡಿ ಏನಾಗುತ್ತಾಗ ಅಷ್ಟತ್ರ ಬೆಳೆ ಬರುತ್ತೆ. ಆ ಥರ ಪುಣ್ಯದ ಬೆಳೆ ಬರಬೇಕಾದ್ರೆ ಎಲ್ಲದನ್ನು ಸರಿಯಾಗಿ ನೋಡಿದ್ರೆ ಏನಾಗುತ್ತಾಗ ಫಸ್ಟ್ ಕ್ಲಾಸ ಪುಣ್ಯ ಸಂಪಾದನೆ ಆಗಿರುತ್ತೆ. ನಮ್ಮ ಎಲ್ಲ ಇದರಲ್ಲೂ ಕೂಡ ಅಂದ್ಕೊಂಡಷ್ಟು ಪುಣ್ಯ ಬಂದೇ ಇರೋದಿಲ್ಲ. 3 ತಾಸು ಬರೆದಾಗೆಲ್ಲ ಒಂದೇ ಮಾರ್ಕ್ಸ್ ಬರುತ್ತಾ? ಆ ಥರ 3 ತಾಸು ಎಷ್ಟೇ ಹೊತ್ತು ಮಾಡಿದರೂ ಕೂಡ ಮಾರ್ಕ್ಸ್ ಬರೋದು ಯಾವುದ್ರ ಮೇಲೆ? ಕ್ವಾಲಿಟಿ ಆಫ್ ರೇಟಿಂಗ್ ಮೇಲೆ. ಸೊ ಕ್ವಾಲಿಟಿ ಆಫ್ ಕರ್ಮ ಇದೆ. ಬರೀ ಸಂಧ್ಯಾವಂದನೆ ಮಾಡೋದು ಮುಖ್ಯ ಅಲ್ಲ. ಸಂಧ್ಯಾವಂದನೆ ಕ್ವಾಲಿಟಿ ಏನು? ಅದು 199 ಪಾಲು ಸಂಧ್ಯಾವಂದನೆ ಅದು ಇನ್ವ್ಯಾಲ್ಯೂ ಸಂಧ್ಯಾವಂದನೆಗೆ ಇರುತ್ತೆ. ಯಾಕೆ ಮೊದಲೇ ಹೇಳಿದ್ದೇನೆ, ಅವ್ರು ಕಲಿಸ್ಕೊಡೋದೇ ಅವ್ರು ತಪ್ಪು, ಅಲ್ಲಿಂದ ಶುರುವಾಗಿರುತ್ತೆ. ಅದರಿಂದ ಸಂಧ್ಯಾವಂದನೆ ಯಾವ ಬಿಟ್ಕೋತಾನೋ ಬ್ರಾಹ್ಮಣ್ಯ ಹೋಗೇ ಬಿಡುತ್ತಾನೆ ಫಸ್ಟ್. ನಾವು ಬ್ರಾಹ್ಮಣಿಗೆ ಅನ್ಯಾಯ ಆಯಿತು ಅಂತ ಹೇಳಾಗಿಲ್ಲ. ಬ್ರಾಹ್ಮಣನೇ ಅಲ್ಲ ಫಸ್ಟ್ ಇವನು. ಈಗ ಅನ್ಯಾಯ ಬ್ರಾಹ್ಮಣಿಗೆ ಅನ್ಯಾಯ ಆಗುತ್ತೆ. ಸ್ಟ್ರೈಕ್ ಮಾಡ್ತಿರ್ತಾನೆ, ಸ್ಟೂಡೆಂಟೇ ಇರೋದಿಲ್ಲ ಅವನು. ವಿ ವಾಂಟ್ ಜಸ್ಟಿಸ್ ಅವನು ಬಂದಿದ್ದೇ ಇಂಜಸ್ಟಿಸ್. ಅರ್ಥ ಆಯ್ತಾ? ಎಷ್ಟೋ ಕಡೆ ಹಾಗಾಗುತ್ತೆ. ಪ್ರಿನ್ಸಿಪಾಲ್ ಆಗಿದ್ದ ಅವನು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಹುಡುಗರು ಸಿಕ್ಕಾಪಟ್ಟೆ. ಒಂದು ದಿವಸ ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕೂಡ. ಆಶ್ಚರ್ಯ ಆಗುತ್ತೆ. ಎಷ್ಟು 10 ಬಂದಿದ್ದೆ ಭಾರಿ ಪುಣ್ಯ. ಅವರು ಗಲಾಟೆ ಮಾಡ್ತಾರೆ. ಹೋದ್ ಕೇಳಿದ್ರೆ ಅಲ್ಲಿ ಕೇಳಿದ್ರೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಏನು ವಿಷಯ, ಯಾರು ಮುಖ್ಯಸ್ಥರು ಅಂತ ತಕ್ಷಣ ಬಂದ ಒಬ್ಬನು 3-4 ಜನ ಸೇರಿಕೊಂಡ್ರು. ಬಂದೇ ಕರ್ಕೊಂಡೋದು ಚೇಂಬರ್ಗೆ. ಅವರೆಲ್ಲ ಕ್ಲಾಸಿಗೆ ಹೋಗಿ ಕಳಿಸ್ತಾರೆ. ಹೊತ್ತಷ್ಟು ಯಾಕೆ ಅಂತ ಕೇಳಿ ನಮ್ಗೆ ಗೊತ್ತೇ ಇಲ್ಲ ಸರ್ ಅಂತಾರೆ. ಯಾಕೆ ಮಾಡ್ತಿರೋದು ನಮ್ಗೆ ಗೊತ್ತೇ ಇಲ್ಲ. ಅವ್ರು ಯಾರೋ ಹೇಳಿದ್ರು ಬಂದೆ ಅಂತ ಹೇಳ್ತಾರೆ. ಏನು ಮಾಡೋಕ್ಕೆ, ಯಾರೋ ಕೂಗಿದಾವೆ ಅಷ್ಟೇ. ಅದು ಸುಮ್ಮನೆ ಕ್ಲಾಸ್ ಎಲ್ಲ ಅವ್ರಿಗೆ ಸೈಕೆಲ್ಲ ಬಟ್ ಇಲ್ಲೇ ಇಲ್ಲ, ಏನೇನಿಲ್ಲ ಇಲ್ಲ. 100ಕ್ಕೆ 90 ಸಲ ಕ್ರಿಯೇಟೆಡ್ ನಾವು. ಯಾರೋ ಕರೆದ್ರು ಯಾರೋ ಬಂದ ಏನೋ ಹೇಳ್ದ. ಆಮೇಲೆ ಏನಂತ ಪ್ರಸ್ತಾಪನೆ ಇಲ್ಲ ಯಾರಿಗೂ ಕೂಡ. ಅದು ಯಾವನ ತನ್ನ ಸ್ವಂತಕ್ಕೋಸ್ಕರ ಹೇಳ್ಕೊಂಡ್ಬಿಟ್ಟಿರ್ತಾನೆ. ಹೇಳ್ದವ್ನು ಓಡೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ ಹೇಳಿಬಿಟ್ಟು ಅವನು ಎಸ್ಕೇಪ್ ಆಗಿಬಿಟ್ಟಿರ್ತಾನೆ. ಆ ರೀತಿ ನಮ್ಮ ಕರ್ಮಗಳಲ್ಲಿ ಏನಾಗಿದೆ ಇವತ್ತು ಅಂದರೆ ಯಾವ ಅರ್ಥನೇ ಇರೋದಿಲ್ಲ. ಅರ್ಥ ಇಲ್ಲದೆ ಇರೋದ್ರಿಂದ ಅದಕ್ಕೆ ಫಲ ಇಲ್ಲ ಅಂದ್ಕೊಂಡು ಏನು ಅರ್ಥ ಅದಕ್ಕೆ ಹೇಳೋನು ಗೊತ್ತಿಲ್ಲ. ಕೆಲವು ಸ್ಟೂಡೆಂಟ್ಸ್ ಕೂಡ ಆಗಿರೋಲ್ಲ. ನಾವು ಸರ್ವಮೂಲ ಮಾಡಿದ್ವಲ್ಲ ಆವಾಗ ಒಂದು 3 ತಿಂಗಳು ಲೇಟ್ ಆಯಿತು. ನಾವು ಜನವರಿ 31 ಕೊಡ್ತೀವಿ ಅಂತ ಹೇಳಿದ್ದು ಮೇ 1 ಏನೋ ಕೊಟ್ಟಿದ್ದು. ಭಾರಿ ಗಲಾಟೆ ಮಾಡೋದು ಕೆಲವು ಜನಗಳೆಲ್ಲ. ಭಾರಿ ಹಾಗೆ ಮಾಡಿ ನೋಡಿದ್ರು ಮೆಂಬರ್ಸ್ ಆಗಿಲ್ಲ ತೊಗೊಂಡೇ ಇಲ್ಲ ಅವ್ರು. ಫಸ್ಟ್ ಆಫ್ ಆಲ್ ಅರ್ಥ ಆಯ್ತಾ? ಅವ್ರು ತೊಗೊಂಡು ಇಲ್ಲ, ಮೆಂಬರ್ ಆಗಿಲ್ಲ, ಬುಕ್ ಮಾಡಿಲ್ಲ, ಮಾರ್ಕ್ ಮಾಡಿದ್ರೆ ಸುಮ್ಮನೆ ಕೂತಿದ್ದಾರೆ. ಅವ್ನು ಎಲ್ಲ ರಿಸಿಟ್ ತೋರಿಸೋ ಓಡೋಗ್ಬಿಟ್ಟ. ರಿಸಿಟ್ ತೋರಿಸೋದ್ರೆ ಇಲ್ಲೇ ಇಲ್ಲ. ಈಗ ವಿದ್ಯಾಪೀಠದಾಗ ಎಲ್ಲ ಶುರು ಮಾಡಿ ಕೂತ್ಕೊಂಡು ಬಾಗಿಲಲ್ಲಿ ನೋಡಿದರೆ ಏನಿಲ್ಲ. ಯಾರ್ಯಾರಲ್ಲ ಸಂಬಂಧಪಟ್ಟವ್ರು ಪಾಪ ಚೆನ್ನಾಗೇ ಇದ್ದಾರೆ. ಎಷ್ಟೋ ಸರ್ತಿ ವರ್ಷಗಟ್ಟಲಾರು ಬರೋದಲ್ಲ. ಕೆಲವು 3 ತಿಂಗಳು ಲೇಟಾಗಿದ್ದಷ್ಟೇ. ಅದು 4,000 ಪುಟ ಪ್ರಿಂಟ್ ಆಗಿತ್ತು. 3 ತಿಂಗಳು ಲೇಟಾಗಿ ಅದು 2000 ಅಲ್ಲ 1999 ಮೇ 30 ಜನವರಿ 31 ಬಿಡುಗಡೆ ಆಗಿತ್ತು. ಪುಸ್ತಕ ನಾವು ಕೊಟ್ಟಿದ್ದು ಮೇ 1. ಅಷ್ಟು ಡಿಫ್ರೆನ್ಸ್ ಇತ್ತು. ಅದಕ್ಕೆ ಗಲಾಟೆ ಮಾಡಿದರು, ಸುಮ್ಮನೆ ಮಾಡಿದರು. ಅದು ಮೆಂಬರ್ಸ್ ಕೂಡ ಆಗದೇ ಇದ್ದವ್ರು ಮಾಡಿದರು. ಗೊತ್ತಾಯ್ತಾ? ಈ ಥರ ಮಾಡ್ತಾರಲ್ಲ ಅದು ಭಾರಿ ತಪ್ಪ. ನಮ್ಮಲ್ಲಿ ಬ್ರಾಹ್ಮಣ್ಯ ಇಲ್ಲದೆ ಹೋದಾಗ ಬ್ರಾಹ್ಮಣಿಗೆ ಅನ್ಯಾಯ ಆಯಿತು ಅಂದರೆ ಒಂದು ದಿವಸ ಅನ್ಯಾಯನೇ ಮಾಡಿದ್ರಿ. ಬ್ರಾಹ್ಮಣ್ಯ ಅನ್ಯಾಯ ಆಗೋದು ಇವನಿಗೀಗ. ಬ್ರಾಹ್ಮಣ್ಯಕ್ಕೆ ಇವನೇ ಅನ್ಯಾಯ ಮಾಡಿದ್ದಾನೆ ಈಗಾಗಲೇ. ಇವನು ಬ್ರಾಹ್ಮಣ್ಯಕ್ಕೆ ಅನ್ಯಾಯ ಮಾಡಿ ನಾವು ಬ್ರಾಹ್ಮಣರು ಅಂತ ಕರ್ಕೊಂಡು ನಮ್ಗೆ ಅನ್ಯಾಯ ಆಯಿತು ಅಂತ ಹೇಳಿದರೆ ತಪ್ಪದು. ಹಿಂದೆ ಎಷ್ಟೋ ಜನ ಯಾತಕ್ಕೆ ಸರ್ಕಾರ ಬ್ರಾಹ್ಮಣ ಇನ್ನು ಕೊಟ್ಟರು, ಜಮೀನು ಕೊಟ್ಟರು ಗೊತ್ತಾ? ಪಾಠ ಪ್ರವಚನ ಮಾಡ್ಕೊಂಡಿರಲಿ, ಅವ್ರಿಗೆ ಡಿಪೆಂಡೆನ್ಸ್ ಬರಬಾರ್ದು ಅಂತ ಕೊಟ್ಟರು. ಇವ್ರು ಏನು ಮಾಡಿದರು? ಕೃಷಿ ಉದ್ಯೋಗ ಬೇಡ, ಪಾಠ ಪ್ರವಚನ ಬಿಟ್ಟುಬಿಟ್ರು. ಅವಾಗ ಏನಾಯಿತು? ಎಲ್ಲ ವಾಪಸ್ ತೊಗೊಂಡ್ರು. ಬ್ರಾಹ್ಮಣರಿಗೆ ಅನ್ಯಾಯ ಆಯಿತು, ಕರೆಕ್ಟೇ. ಕೆಲವರು ಪಾಪ ನಿಜವಾಗ್ಲಿದ್ದವ್ರಿಗೆ ಅನ್ಯಾಯ ಆಯ್ತು ಇದರಿಂದ. ಇವರು ಮಾಡಿದ ತಪ್ಪಿನಿಂದ ಏನಾಯಿತು? ನಿಜವಾಗ್ಲೂ ಪಾಠ ಪ್ರವಚನ ಮಾಡ್ಕೊಂಡವ್ರಿಗೆ ಪ್ರಾಬ್ಲಮ್ ಬಂತು. ಇವರಿಗೆ ಎಂದು ಬಿಟ್ಟೋಗಿತ್ತಾಗಲೇ ಇವ್ರಿಗೆ ಆಗಲೇ ಸುಮ್ಮನೆ ಗಲಾಟೆ. ದೇರ್ಫೋರ್ ನಮ್ಮ ಇಬ್ಬಲ್ಲೂ ತಪ್ಪಿದೆ. ಇವತ್ತು ವಾಪಸ್ ತೊಗೊಂಡಿದ್ದು ಅವ್ರ ತಪ್ಪು. ಹೇಗೋ ತೊಗೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದ್ದು ಯಾವಾಗ? ಗ್ರಾಂಟ್ ಲ್ಯಾಪ್ಸ್ ಆಗುತ್ತಲ್ಲ ಹಾಗೆ. ಯಾವುದೋ ಪರ್ಪಸ್ಸಿಗೆ ಕೊಟ್ಟು ಗ್ರಾಂಟ್ ಉಪಯೋಗಿಸ್ತವ್ರು ಏನಾಗುತ್ತದ? ಲ್ಯಾಪ್ಸ್ ಆಗುತ್ತೆ, ವಾಪಸ್ ತೊಗೊಂಡ್ಬಿಡ್ತಾರೆ. ಯಾವುದ್ರಲ್ಲಿ ಏನೂ ತಪ್ಪಿಲ್ಲ. ದಾನ ಕೊಡ್ಬೇಕಾದ್ರೆ ಕರಾರು ಹಾಕಿರ್ತಾರೆ ಯಾವಾಗ. ಈ ಪರ್ಪಸ್ ಉಪಯೋಗ ಆಗದೆ ಹೋದರೆ ಏನು ರೈಟ್ ಇದೆ? ವಾಪಸ್ ತೊಗೊಳ್ಬೋದು ಅಂತ ಶಾಸ್ತ್ರ ಪ್ರಕಾರನೇ ಇದೆ. ಹಿಂದೆ ಯಾತಕ್ಕೆ ಅವ್ರು ಕೊಡ್ತಾಯಿದ್ರು ಗೊತ್ತಾ? ಇದು ಏನು ಕಾರಣಕ್ಕೆ ವಾಪಸ್ ತೊಗೊಳ್ಬಾರ್ದು, ನಮ್ಮ ವಂಶದವರು ವಾಪಸ್ ತೊಗೊಳ್ಬಾರ್ದು. ತೊಗೊಂಡ್ರೆ ಅವನು ಏನಾಗ್ತಾನೆ? ವಿಷ್ಟಾಯಾಮ್ ಜಾಯತೆ ಕ್ರಿಮಿಹಿ. ಮೊನ್ನೆ ಬಂದಿತ್ತು ಭಾಗವತದೊಳಗೆ. ಕೃಷ್ಣ ಹೇಳ್ತಾರೆ, ಯಾರು ವಾಪಸ್ ತೊಗೊಂಡ್ರೆ ಬ್ರಾಹ್ಮಣರಿಗೆ ಕೊಟ್ಟಿದ್ದನ್ನು
ಮಲದಲ್ಲಿ ಕ್ರಿಮಿಯಾಗಿ ಹುಡ್ತಾನೆ ಅಂತ ಹೇಳ್ತಾರೆ. ಬಟ್ ಯಾವಾಗ ಅದು ಆ ಪರ್ಪಸ್ಸಿಗೆ ಯುಟಿಲೈಸ್ ಆದರೆ ಅದು ಮಿಸ್ಯೂಸ್ ಮಾಡ್ಕೊಂಡಾಗ ದೇವಸ್ಥಾನ ಕಳಿಸಿ ದುಡ್ಡು ಕಲೆಕ್ಟ್ ಮಾಡಿ ಕ್ಲಬ್ ಕಟ್ಟಿಬಿಟ್ರೆ ದಾನ ಕೊಟ್ಟಾಯ್ತು ಅಂತ ಹೇಳ್ತಾರಾ? ಅಫೆನ್ಸ್ ಅದು, ಬಟ್ ವಾಪಸ್ ತೊಗೊಳ್ತಾರೆ ಅಷ್ಟೇ ಅಲ್ಲ, ಪನಿಷಬಲ್ ಅಫೆನ್ಸ್ ಅದು. ಆದ್ದರಿಂದ ನಾವು ಎಂದೂ ಕೂಡ ಬ್ರಾಹ್ಮಣ್ಯವನ್ನು ಸಂಧ್ಯಾವಂದನೆಯಿಂದಲೇ ಮಿಸ್ ಮಾಡ್ಕೊಂಡಿರೋದ್ರಿಂದ ಅದು ತಪ್ಪಿದೆ. ಸಿಸ್ಟಮೆಟಿಕ್ಕಾಗಿ ಸಂಧ್ಯಾವಂದನೆ ಹೇಳಿ ನೋಡಂತೆ ನೂರಾರದಲ್ಲಿ ಒಬ್ಬೊಬ್ಬರು ಒಂದು ಪಾಠ ಹಾಕ್ತಾರೆ, ಒಬ್ಬರು ಒಂದು ಸಂಧ್ಯಾವಂದನೆ ಮಾಡ್ತಾರೆ. ಕಾರಣ ಏನಂದರೆ ಸಿಸ್ಟಮೆಟಿಕ್ ಬಂದೇ ಇಲ್ಲ ಅದು. ಅದೇ ಧರ್ಮಲೋಪ ಆಗಲಿ ಬೀಜದಲ್ಲೇ ಸುಮಾರಾಯಿತು, ಮುಂದೆ ಎಲ್ಲದರಲ್ಲೂ ಲೋಪ ಸೇರ್ಕೊಂಡ್ಬಿಡ್ತು. ಆದ್ದರಿಂದ ಇಷ್ಟೆಲ್ಲ ಒತ್ತು ಹೇಳ್ತಿರೋದು ಯಾತಕ್ಕೆ ಅಂದರೆ ಅದು ಎಲ್ಲೂ ಕೂಡ ತಪ್ಪಾಗಬಾರ್ದು ಅಂತೇಳಿ. ಎಂದ ಪ್ರತಿಯೊಂದು ನಿಷ್ಫಲ. ಸಂಧ್ಯಾವನ್ನು ಇಲ್ಲದೆ ಹೋದರೆ ಸಂಧ್ಯಾಹೀನೋ ಅಶುಚಿರ ನಿತ್ಯಂ, ಗೊತ್ತಾಯ್ತಾ? ನಿತ್ಯಂ ಅಶಿ, ಮೈಲಿಗೆ ಸೂತಕದಲ್ಲಿದ್ದಾಗ ಲೆಕ್ಕ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಸೂತಕದಲ್ಲಿದ್ದವ್ರು ಏನು ಮಾಡಬೇಕು? ಅರ್ಧ ಸಂಧ್ಯಾವನೆ ಮಾಡಬೇಕು. ಇವ್ರು ಪೂರ್ತಿ ಸಂಧ್ಯಾವನೆ ಬಿಟ್ಟಿದಾಗ ಏನರ್ಥ? ಪರಮಸೂತಕ ಅಂತ ಅರ್ಥ. ಎಂಥದ್ದಿದೆ ಅವನಿಗೀಗ? ಮಹಾಸೂತಕ ಇದೆ ಅಂತ ಆಯ್ತು. ಅರ್ಥ ಆಯ್ತಾ? ಅದು ನೋಡ್ಕೋಬೇಕು. ಸೂತಕದಲ್ಲಿದ್ದಾಗಲೇ ಅರ್ಧ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೂತಕದಲ್ಲಿ ದೇವ್ರ ಪೂಜೆ ಬಿಡ್ಬೋದು, ಸಂಧ್ಯಾವನೆ ಬಿಡಾಗಿಲ್ಲ. ಆಶ್ಚರ್ಯ ಅಂದರೆ ಯಾಕೆ? ದೇವ್ರ ಪೂಜೆಗಿಂತ ಯಾವ್ದು ದೊಡ್ಡದಾಯ್ತು ಈಗ? ಅದನ್ನೇ ತಪ್ಪಾಗಿ ಹೇಳ್ಕೊಟ್ಬಿಟ್ರೆ ಯಾರಿಗೆ ಬರುತ್ತೆ ಈಗ? ಅರಿಕೆ ಹೇಳ್ಕೊಡು, ಅದು ನಿಯಮ. ಅದು ಅಷ್ಟು ತಪ್ಪಿಸಲೇಬಾರ್ದು ಅಂತ ಹೇಳಿದ್ರು. ಆಗ ಯಾವಾಗ ಅದು ಸೂತಕದಲ್ಲಿ ಮಾತ್ರ, ಉಳಿದಂತೆ ಅಲ್ಲ. ಸೂತಕದಲ್ಲಿದ್ದರೂ ಅಷ್ಟು ಮಾಡಿ ಅಂತ ಹೇಳಿದ್ರು. ಅದನ್ನು ಪೂರ್ತಿ ಬಿಟ್ಬಿಟ್ರೆ ಸೂತಕ್ಕಿಂತ ಜಾಸ್ತಿ ಆಗಲಿಲ್ಲ, ಅದು ಅಶುಚಿಹಿ ಅಂತ ಕರೆದು. ನಿತ್ಯಂ ಯಾರಿಗೆ ಅಲ್ಲ, ಅರ್ಘ್ಯ ಕೊಡೋರಿಗಿದೆಯಲ್ಲ. ನೀವು ಸಂಡೇ ಹೋಗಲಿಲ್ಲಪ್ಪ ಕ್ಲಾಸ್ಗೆ, ಸಂಡೇ ಆಫೀಸ್ಗೆ ಹೋಗಲಿಲ್ಲ, ಅಬ್ಸೆಂಟ್ ಅಂತ ಕರೀತಾರಾ? ಯಾಕೆ? ಡಿಕ್ಲೇರ್ ಹಾಲಿಡೇ ಅವಾಗಿಲ್ಲ. ಸೊ ಅಷ್ಟೇ ಮಾಡಬೇಕು ಅಂತ ಹೇಳಿದ್ರಿಂದ ಅಷ್ಟು ಮಾಡಿದರೆ ಸಾಕಷ್ಟೆ. ಅದಕ್ಕಿಂತ ಕಡಿಮೆ ಮಾಡಿದರೆ ಶನಿವಾರ ಹಾಫ್ ಡೇ ಆಫೀಸ್ ಅಂತ ಕೇಳಿದರೆ ಹಾಫ್ ಡೇ ಹೋದೋದ್ರೆ ಫುಲ್ ಡೇ ಲೀವ್ ಹಾಕಬೇಕು. ಅದು ಹಾಫ್ ಡೇ ಲೀವ್ ಹಾಕಾಗಿಲ್ಲ, ಫುಲ್ ಡೇನೇ ಹಾಕಬೇಕು. ಯಾಕೆ? ಹಾಫ್ ಡೇ ಇಸ್ ಫುಲ್ ಡೇ ಆಗಲ್ಲ ಮಾಡಿದಾಗ. ಅದಂತ ಅದು ರಜೆ ಹಾಕಲ್ಲ, ವೇಸ್ಟ್ ಆಗೋದು ರಜೆ ಅಂತ ಹೇಳಿಬಿಟ್ಟು ಫುಲ್ ಡೇ ಇದ್ದಾಗ ಹಾಕ್ತಾರೆ. ಅದೆಲ್ಲ ಕೆಲಸ ಮಾಡಿದ್ರೆ ಗೊತ್ತಿರುತ್ತವೆಲ್ಲ ಎಲ್ಲೆಲ್ಲಿ ಏನೇ ಯಾವ ರೀತಿ ಅಡ್ವಾಂಟೇಜ್ ತೊಗೋಬೋದು ಅಂತ. ಅಥವಾ ದೇವಾದೀನಾಂ ತರ್ಪಣ ತೀರ್ಥಂ ಅಂಗುಲ್ಯಗ್ರೇ ದೇವತೀರ್ಥಂ ಸಂಗುಲ್ಯಗ್ರೋರ್ಮೂಲೆ ಕಾಯತೀರ್ಥಂ ಆರ್ಷಂ ಮಧ್ಯೆ ಅಂಗುಲ್ಯೋ ಪಿತ್ರ್ಯಂ ಮೂಲೆ ಅಂಗುಷ್ಟೇ ಬ್ರಾಹ್ಮಂ ತೇನ ತೀರ್ಥಂ ಪಿಬೇತ್ ಯಥೋಕ್ತಂ ಸಿಂಧುದ್ವೀಪೆ ಆಚಮನಖಂಡೇ. ಈಗ ತೀರ್ಥ ಕೈಯಲ್ಲೇ ಏನು ತೀರ್ಥ ಇಟ್ಟಿದ್ದಾನೆ ಅಂತ ಹೇಳ್ತಾರೆ. ಅಥವಾ ದೇವಾದೀನಾಂ ತರ್ಪಣ ತೀರ್ಥಂ ಅಂಗುಲ್ಯಗ್ರೇ ದೇವತೀರ್ಥಂ, ಬೆರಳುಗಳ ತುದಿಯಿಂದ ಕೊಟ್ಟರೆ ಏನದು? ದೇವತೀರ್ಥ. ದೇವತೆಗಳಿಗೆ ಆ ರೀತಿ ಕೊಡಬೇಕು. ದೇವತೆಗಳಿಗೆ ಕೊಡೋ ತೀರ್ಥ ರೀತಿ ಅಂತ ಅರ್ಥ. ಆಮೇಲೆ ಸಂಗುಲ್ಯೋಹೋ ಮೂಲೆ ಕಾಯತೀರ್ಥ ಮಾರ್ಷಂ, ಸಂಗುಲ್ಯೋಹೋ ಮೂಲೆ, ಇಲ್ಲಿ ಆರ್ಷ ಅಂತ ಕರೆದಾಗ ಋಷಿಗಳಿಗೆ ಈ ಕಿರಿಯೋ ಬೆರಳಿನ ಇದಿರುತ್ತಲ್ಲ ಮೂಲ, ಅಲ್ಲಿಂದ ಕೊಡಬೇಕು. ಮಧ್ಯೆ ಅಂಗುಷ್ಟ ಅಂಗುಲ್ಯೋಹೋ ಪಿತ್ರ್ಯಂ, ಇದ್ರ ಮಧ್ಯೆ ಇರತಕ್ಕಂಥ ಪಿತೃತರ್ಪಣಕ್ಕೆ ಬೇಕಾದ ಪಿತೃತೀರ್ಥ. ಮೂಲೆ ಅಂಗುಷ್ಟೇ ಬ್ರಾಹ್ಮಂ, ಅಂಗುಷ್ಟ ಮೂಲ ಅಂದರೆ ಇಲ್ಲಿ ಬರಬೇಕು, ಇದು ಬೇರೆ ಇದು ಬೇರೆ. ಇಲ್ಲಿ ಬಂದರೆ ಬ್ರಾಹ್ಮತೀರ್ಥ. ತೀರ್ಥ ಇಲ್ಲಿಂದ ತೊಗೋಬೇಕು. ನಾ ತೀರ್ಥ ಹೇಗೆ ತೊಗೋಬೇಕು? ಇಲ್ಲಿಂದ ತೊಗೋಬೇಕು. ಯಥೋಕ್ತಂ ಸಿಂಧುದ್ವೀಪೆ ಆಚಮನಖಂಡೇ ವಿಪ್ರಸ್ಯ ದಕ್ಷಿಣೇ ಪಾಣೌ ಮೂಲೆ ಅಂಗುಷ್ಠಸ್ಯ ನಿತ್ಯಶಃ ಸ್ಯಾದ್ ಬ್ರಹ್ಮತೀರ್ಥಂ ಮಧ್ಯೆ ಚಾಗ್ನೇಯಾದ್ಯ ಅಘನಾಶನಂ ಮಧ್ಯೆ ಸ್ವಾಂಗುಷ್ಟತರ್ಜನ್ಯೋ ಪೈತ್ರಂ ತೀರ್ಥಂ ದ್ವಿಜಸ್ಯತು ಆರ್ಷಂ ಕನಿಷ್ಠಿಕಾ ಮೂಲೆ ಕಾಯಮಗ್ರಾಂಗಮೂಲಿಷು ಅಗ್ರಾಂಗುಲೀಷು ವೈ ತೀರ್ಥಾನ್ ವಿದಿತ್ವಾ ಪಂಚೈತಾನ್ ತತಃ ಕರ್ಮಾಚರೇದ್ವಿಜಃ ದೇವಾದೀನ್ ತರ್ಪಯೇದ್ಧೀಮಾನ್ ಉದಕಾಂಜಲಿಭಿಃ ಪಿತೃನ್ನಿತಿ ಯೋಗಯಾಜ್ಞವಲ್ಕ್ಯ ಅಂಥೇಳಿ ಅದಿಷ್ಟು ಕೊಟೇಶನ್ ಕೊಡ್ತಾರೆ. ಸರಿಯಾಗಿ ತಿಳ್ಕೊಂಡು ಆ ತೀರ್ಥಗಳು ತಿಳ್ಕೊಬೇಕು. ನಮ್ಮಲ್ಲಿ ಸಿಗ್ನಲ್ ಗೊತ್ತಲ್ಲ, ಇವರು ಡ್ರೈವಿಂಗ್ ಮಾಡೋರು ಏನು ಹೇಳ್ತಾರೆ? ಫಸ್ಟು ಡ್ರೈವಿಂಗ್ ಜೊತೆಗೆ ಏನು ಕಲಿಬೇಕು ಅವರು? ಸಿಂಬಲ್ ಅರ್ಥ ಮಾಡಿಕೊಡು. ರೈಟ್ಗೆ ಹೋಗ್ಬೇಕಾದ್ರೆ ಹೇಗೆ, ಲೆಫ್ಟಿಗೆ ಹೋಗ್ಬೇಕಾದ್ರೆ ಹೇಗೆ, ರಿವರ್ಸ್ ಹೋಗ್ಬೇಕು, ಎಲ್ಲ ಇನ್ನೊಬ್ಬರು ಕೊಟ್ಟಿದ್ದು ಅರ್ಥ ಮಾಡ್ಕೋಬೇಕು. ತಾನು ಕೊಡೋದನ್ನು ಕಲ್ತ್ಕೋಬೇಕು. ಎರಡೇ ತನ್ನ ಡೈರೆಕ್ಷನ್ ತಾನು ಹೇಳಬೇಕಾದ್ದು, ಉಳಿದವ್ರ ಡೈರೆಕ್ಷನ್ ಕೊಟ್ಟಾಗ ಅರ್ಥ ಮಾಡ್ಕೋಬೇಕಾದ್ದು. ಅದರಿಂದ ಏನಾಗುತ್ತಾಗ ಸ್ಮೂತ್ ಆಕ್ಸಿಡೆಂಟ್ ಇಲ್ಲ, ಮುಂದೆ ಹೊಲಕ್ಕೆ ಬರುತ್ತೆ. ಇಲ್ಲದೆ ಹೋದರೆ ರೈಟ್ ತೋರಿಸಿ ಲೆಫ್ಟ್ ತೋರಿಸ್ತಾ ರೈಟ್ಗೆ ಹೋಗ್ಬಿಟ್ಟು ಏನಾಯ್ತಾಗ ಪಟ ಹತ್ತು ಹೊಡಿತಾನೆ, ಅದು ತೋರ್ಸಕ್ಕೆ ಬರೋದಿಲ್ಲ ಅಂತ ಆಯ್ತು. ಅದು ಹಾಗೆ ತೀರ್ಥ ಕೈಯಲ್ಲೇ ಅದಿಷ್ಟು ಮಾಡೋದೆಲ್ಲಿ? ಈಗಂತೂ ಲೈಟ್ ಬಂದಿದೆ ಒತ್ಕೊಂಡ್ಬಿಡ್ತಾರೆ. ಸರಿ, ಮೊದಲಲ್ಲೇ ಹೇಗೆ ತೋರಿಸ್ತಿದ್ರು? ಅದು ಸ್ಕೂಟ್ರಲ್ಲಿ ಹೋಗೋರಿ ಭಾರಿ ಕಷ್ಟ. ದಿವಸಕ್ಕೆ ತೊಗೋತೀನಿ ತೋರಿಸ್ಬೇಕಾದ್ರೆ ಒಂದು ಕೈ ಬಿಟ್ಟು ತೋರಿಸ್ಬೇಕಲ್ಲ, ಬಿಟ್ಟ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ರು ಸರಿಯಾಗಿಲ್ಲದೆ ಹೋದರೆ ಅದೆಲ್ಲ. ಇದರಲ್ಲಾದ್ರೆ ಯೋಚನೆ ಇರೋದಿಲ್ಲ. ಅದು ನಮಗೆ ಹೇಗೆ ಅರ್ಥ ಆಗುತ್ತೋ ಮುದ್ರೆಗಳು ಇದು ಹಾಗೆ ಕೈಯಲ್ಲೇ ದೇವರು ಈ ರೀತಿ ಇಟ್ಟಿದ್ದಾನೆ, ಈ ರೀತಿ ಮಾಡಿ ಆಗ ಮಾತ್ರ ಅವ್ರಿಗೆ ತಲುಪೋದಿಲ್ಲ, ವ್ಯವಸ್ಥೆ ಮಾಡಿದ್ದಾನೆ. ಇದೆಲ್ಲ ತಿಳ್ಕೊಂಡಾಗ ಎಲ್ಲೆಲ್ಲಿ ಯಾವ್ಯಾವ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಆಗ ನಿರೀಕ್ಷಿತ ಫಲ ಕೊಡೋದು, ಇದು ಫಲ ಕೊಡೋದಿಲ್ಲ.
ಅದು ನಾಳೆ ದಿವಸ ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ ಆನಂದತೀರ್ಥವರದೆ ದಾನವಾರಣ್ಯಪಾವನೆ